ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಏನು ಕನ್ನಡ ಅಭಿಮಾನವನ್ನು ಇಟ್ಟಂಥ ಕನ್ನಡ ನಮ್ಮ ಹುಡುಗರು ಕನ್ನಡ ಧ್ವಜವನ್ನಲ್ಲಿ ಹಾಕಲಿಕ್ಕೆ ಹೋದಾಗ ಅದಕ್ಕೆ ಅಡ್ಡಿಪಡಿಸೋಂಥ ಕೆಲಸ ಅಲ್ಲಿ ನಾಡದ್ರೋಹಿಗಳು, ಕನ್ನಡ ವಿರೋಧಿಗಳು ಮತ್ತು ನಾಡದ್ರೋಹಿಗಳು ಅಂತ ಹೇಳ್ಬೋದು. ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹೊಡೆದು ಬಡಿದು ಮಾಡಿ ಕನ್ನಡ ಧ್ವಜವನ್ನು ಯಾಕೆ ಹಾಕ್ತಾ ಇದ್ದೀರಿ ಅಂಥೇಳಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡುವಂಥ ಕೆಲಸ ಕರ್ನಾಟಕದಲ್ಲಿರುವಂಥ ಕನ್ನಡಿಗರಿಗೆ ಆಗಿದೆ. ಇದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಪ್ರಕರಣ ದಾಖಲಾದರೂ ಕೂಡ ಹೆಸರು ಸಮೇತ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ರು ಕೂಡ ಅವರನ್ನು ಬಂಧಿಸುವಂಥ ಕೆಲಸ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಆಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಮಾನ್ಯ SP ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನು ಕೇವಲ ಒಬ್ಬನನ್ನು ಬಂಧನ ಮಾಡಿದ್ದಾರೆ, ಇನ್ನೂ 3-4 ಜನರನ್ನು ಬಂಧನ ಮಾಡಿಲ್ಲ. ಅದಕ್ಕೆ ತಕ್ಷಣ ಅವರನ್ನು ಬಂಧನ ಮಾಡಬೇಕು. ಅವರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಪದೇ ಪದೇ ಕನ್ನಡಿಗರ ಮೇಲೆ ಅಲ್ಲಿ ಈ ರೀತಿ ಅನ್ಯಾಯ ಮತ್ತು ಹಲ್ಲೆ ಮಾಡೋದನ್ನು ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಂಕೇಶ್ವರ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು ಸಹಿಸೋದಿಲ್ಲ. ಅದಕ್ಕೆ ಮಾನ್ಯ SP ಅವರಲ್ಲಿ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಕೂಡಲೇ ಅವರನ್ನು ಬಂಧಿಸಿ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಗಡೀಪಾರು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ. ಆದರೆ ಆರೋಪಿಗಳು ಇನ್ನೂ ಬಂಧನ ಆಗಿದೆ. ಏನು ಕಾರಣ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಅವ್ರನ್ನ ಬಂಧನ ಮಾಡಿ. ಯಾಕಂದರೆ ನಾವು ಬರೀ ರೋಡಿಗಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ. ಇಲ್ಲಿ ಕಮಿಷನರೇಟ್ ಸಂಬಂಧಪಟ್ಟ ಅವ್ರ ಮೇಲೆ ಕೇಸು ಆಗಿದೆ. ನೀವು ಗೊತ್ತಿದೆ, ನಾನು ವಿಸಿಟ್ ಮಾಡಿರೋದು. ಆಮೇಲೆ ಅವತ್ತಿನ ದಿವಸನೇ ಒಬ್ಬನು ಅರೆಸ್ಟ್ ಆದ. ನಿಮ್ಗೆ ಇದು ಗೊತ್ತಿಲ್ಲ ಅನ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಕೂಡ ಇನ್ನೊಬ್ಬರು ಅರೆಸ್ಟ್ ಆಗಿದೆ. ಬೆಳಗ್ಗೆ ಇದ್ದಾರೆ. ಅವ್ರು ಇಬ್ಬರು ಕೂಡ ನಾವು ಏನು ಹೇಳಿ ಸರ್, ಒಂದು ನಿಮಿಷ ನಾನು ಕೇಳ್ಬೋದು. ಈಗ ಆರೋಪಿಗಳು ಏನು ಕಳ್ಳಪುಲಿ ಕಟ್ಟ ಅಂತ ಏನಂತ ಹೇಳಿದ್ರೆ ತಪ್ಪಿಸ್ಕೊಂಡು ಓಡ್ತಿರ್ತಾರೆ. ನಮ್ಮ ಕೆಲಸ ಏನು ಅವ್ರನ್ನ ಹಿಡಿಯೋದು. ಸೊ ನಾವು ಹಿಡಿತೀವಿ. ಇದರೊಳಗೆ ಮುಲಾಜೆ ಇಲ್ಲ. ಈಗ ನಿಮಗೆ ಏನು ಕನ್ನಡ ನೆಲ ಜನದ ಬಗ್ಗೆ ಇದಿದೆ, ಅದು ನಮಗೂ ಇದೆ. ನಾವು ಕೂಡ ಇಲ್ಲ. ಆಮೇಲೆ ಅವ್ರ ಹೋರಾಟ ಏನಾದರೂ ಇದ್ದರೆ ನ್ಯಾಯಯುತವಾಗಿ, ನೀತಿಯುತವಾಗಿ, ಶಾಂತಿಯುತವಾಗಿ ಮಾಡಬೇಕು. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು, ಅತ್ಯಾಚಾರ ಮಾಡಿಕೊಂಡು, ಯಾರಿಗಾರ ಹೊಡೆದು ಮಾಡಿದ್ರೆ ನಾವು ಕಾನೂನನ್ನು ಮುರಿದ್ರೆ ನಾವಂತೂ ಸುಮ್ಮನೆ ಇಲ್ಲ. ಸೊ ಅದ್ರ ಪ್ರಕಾರ ನಾವು ಏನು ತೊಗೊಳ್ಬೇಕು ಎಲ್ಲ ತೊಗೊಳ್ತಾ ಇದ್ದೀವಿ. ಮುಂದೆನೂ ಕೂಡ ತೊಗೊಳ್ತೀವಿ. ಇದೊಂದು ಎಚ್ಚರಿಕೆಯ ಪಾಠ ಕೂಡ ಆಗಿದೆ. ಯಾಕಂದರೆ ಸಂಕೇಶ್ವರ ಸುತ್ತಮುತ್ತ ಭಾಗದಲ್ಲಿ ಸರ್ ಕನ್ನಡ ಮತ್ತು ಮರಾಠಿ ಎಲ್ಲರೂ ಕೂಡ್ಕೊಂಡು ಶಿವಾಜಿ ಜಯಂತಿ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಎಲ್ಲ ಕೂಡ್ಕೊಂಡು ಮಾಡ್ತಾರೆ ಸರ್. ಅಲ್ಲಿ ರಾಯಣ್ಣ ಜಯಂತಿ, ಅಂಬೇಡ್ಕರ್ ಜಯಂತಿ ಯಾರೂ ಅಲ್ಲಿ ಭೇದ ಭಾವ ಮಾಡೋದಲ್ಲ. ಈ ಊರಿಂದ ಮಾಡೋದ್ರಿಂದ ಮತ್ತಷ್ಟು ಸಮಸ್ಯೆ ಆಕೈತಿ. ಗಡಿ ಭಾಗದಲ್ಲಿ ಮತ್ತಷ್ಟು ಅದು ಉದ್ವಿಗ್ನ ವಾತಾವರಣ ಆಗೋದಕ್ಕೆ ಕಾರಣ ಆಗ್ತದೆ ಸರ್. ನಿಮ್ಮದು ಏನು ಒಪಿನಿಯನ್ ಇದೆಯಲ್ಲ ಅದೇ ಕೂಡ ನಮಗೂ. ಅದಕ್ಕೆ ನಾವು ಈ ಪ್ರಕರಣ ತುಂಬ ಗಂಭೀರ ಗೊತ್ತಾಗುತ್ತೆ. ಈಗ ಒಂದು ಹಳ್ಳಿಲಿ ಆಗಿರ್ತಕ್ಕಂಥ ಘಟನೆ ಆದರೂ ಕೂಡ ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ನಾವು ವಿಸಿಟ್ ಮಾಡಿದ್ವಿ. ಮತ್ತು ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ಏನು ತಗೋಬೇಕು ಅದು ಕೊಡ್ತೇವೆ. ಈ ಆಲ್ರೆಡಿ 3-4 ಪೀಸ್ ಕಮಿಟಿ ಮೀಟಿಂಗ್ ಆಗಿದೆ. ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ಗೂ ಕೂಡ ಅವ್ರು ಏನು ಅದಕ್ಕೆ ಕ್ರಮ ತಗೋಬೇಕು ಅದು ವಿಲ್ ಡೂ ಇಟ್. ಅದ್ರ ಬಗ್ಗೆ ನಮಗೇನು ಡೌಟ್ ಇಲ್ಲ. ವಿಲ್ ಡೂ ಇಟ್. ರೌಡಿ ಶೀಟ್ ಓಪನ್ ಮಾಡಿ ಬಂದು ಮಾಡಿ ಎಲ್ಲ ವ್ಯವಸ್ಥೆ ನೀವು ಬೇರೆ ರೀತಿ ಥ್ಯಾಂಕ್ ಯು. ಶಾಂತಿಯುತವಾಗಿ ಬಂದದಕ್ಕೆ ಧನ್ಯವಾದಗಳು. ಕೆಲಸ ಮಾಡೋದನ್ನ ಚಲೋ ಅದಾರ ಸರ್. ಯಾರೇನು ಹಂಗಿಲ್ಲ ಸರ್. ಒಬ್ಬ ಮನುಷ್ಯ ಅದನ್ನ ಸರ್ ನಮ್ಮ ಶಿವಾಜಿ ಮೂರ್ತಿ ಉಪನಯ ಮಾಡೋದಕ್ಕೆ ಪೈಲ ನಾಡಿಗಿಂತ ಹೆಚ್ಚು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಹಾಕಿದ್ದೀವಿ. ನೀವೇನು ಮಾಡ್ತಾನೆ ಲೀಡರ್ಸ್ಗಳು ಏನು ಕುಟ್ಟ ಕೊಡ್ತಾನೆ ಸರ್. ಇಬ್ಬರ ಮೇಲೆ ಲೀಡರ್ಸ್ ಹಾಕಿದ್ರೆ ಅವ್ರಿಗೆ ಹುಡುಗರಿಗೆ ಏನು ಹೇಳ್ತಾನೆ ನೋಡಿ, ನಮ್ಗೆ ಏನಾದರೂ ಬರಂಗಿಲ್ಲ. ಆ ಲೀಡರ್ಗಳು ಭೇದ ಭಾವ ನಡೆಸ್ತೀವಿ ಸರ್. ಆದರೆ ಅವ್ರು ಲೀಡರ್ಗಳು ಏನು ತಿಳ್ಕೊಂಡ್ರಿ ಆ ಹುಡುಗರೆಲ್ಲ ಹೋದವ್ರು ಯಾರ್ಯಾರು
ಇಲ್ಲ ನಿಮ್ಗೆ ಆಟ ಇಲ್ಲ ಇವರು ಪಾರ್ಟಿಷನ್ ತೊಗೊಂಡು ಅವ್ರಿಗೆ ಹೇಳ್ಬೇಕಿತ್ತ ಅವ್ರು ಕರ್ಕೊಂಡ್ಬರ್ಕಿಂತ ಮೊದಲ ಅವ್ರು ಏನು ಮಾಡಿದಾರೆ ಸರ್ ನಮ್ಗೆ ಅಲ್ಲಿ ಊರು ತುಂಬ ಸಮಸ್ಯೆ ಭಾಳ ಅದ ಸರ್ ಆಫೀಸರ್ ಕರೆಕ್ಟ್ ಇದೆ ಸರ್ ಅದೇನಲ್ರಿ ಇಲ್ಲ ಹೇಳಿ ಆಯ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರೆ ಆಕೈತೆ ಅನ್ನೋದು ಹೇಳಿದ್ರಿ ಇವಾಗ ನೋಡಿದೆವು ಎಲ್ಲ ಆಯಿತು ಮುಂದಿನ ಏನು ಕರೆಕ್ಟ್ ಆಗಿ ತುಳಿಬೇಕಾದ್ರೆ ಶಂಕೇಶ್ವರ ತುಳಿಬೇಕಾಗಿತ್ತು ತುಳಿದಿಲ್ಲ ಗೊತ್ತಾಗ್ತದೆ ಸರ್ ಅದು ಒಂದಾಗಲಿ ಮುಂದೆ ಆದ್ರೆ ರೀ ಇನ್ನೂ ಅಂತಾರೆ ಭಾಳ ಬರ್ದವ್ರು ಅವ್ರು ನಾವು ಪ್ರಾಣ ಬೋರ್ಡ್ ಹಚ್ಚಕ್ಕೆ ಹೋದ್ರೆ ಅವ್ರು ಅಂಗಡಿಗಳಿಗೆ ಹೋಗಿ ಹೇಳ್ತಾರೆ ಪ್ರಾಣ ಬೋರ್ಡ್ ಹಚ್ಬಾರ್ರಪ್ಪ ನೀವು ಮರಾಠಾಗ ಹಾಕಿದ್ರೆ ರೊಕ್ಕ ಹಾಕಿರ್ತಾನೆ ಮರಾಠಾಗ ಮಾಡ್ಯಾಕ ಅಂತ ಹೇಳ್ತಾರೆ ಹಿಂಗೆ ಹೇಳೋದ್ರಿಂದ ಅಲ್ಲಿ ಮತ್ತಷ್ಟು ಉದ್ರಿಂದ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿಗಳು ಅಂಥ ಕಿಲಿಗಳು ಇದ್ರೊಳಗಿಲ್ಲ ಅವನು ಮುಂದಿನ ನಿರ್ಮಾಣದಾಗ ಅವ್ರು ಬಂದೋಬಸ್ತಾಗಿ ಇಡಬೇಕಾಗಿತ್ತು ಅದ್ರ ಸಲುವಾಗಿ ನಾವು ಬಂದರು ಯಾಕಂದರೆ ಪುರಸಭೆ ಆಗಿರ್ಬೋದು ಅಥವಾ ನಿಮ್ಮ ಕಂದಾಯ ಇಲಾಖೆ ಆಗಿರ್ಬೋದು ಅವರು ಯಾವುದೇ ರೀತಿಯಾದಂಥ ಇಲ್ಲ ಕೇವಲ ಕಟಕರ ನೌಕರಿ ಮಾಡೋಂಥ ಹಚ್ಚಕ್ಕೆ ಹೋಗಿದ್ದಾರೆ ಹಲವಾರು ಬಾರಿ ಮನೆ ಕೊಟ್ಟರು ಇನ್ನೂರಿಗೆ ಯಾವುದೇ ರೀತಿಯಾದಂಥ ಇದನ್ನು ಮಾಡಲ್ಲ ಸರ್ ಅದನ್ನು ಹೇಳ್ಬೇಕಾಗಿತ್ತು ಸರ್ ಪಿ ಡಿ ಅವ್ರ ಸಾಹೇಬ್ರ ಕಡೆಯಿಂದ ಅವ್ರು ಸರಿಯಾದ ರೀತಿಯಾದಂಥ ಒಂದು ಮಾರ್ಗದರ್ಶನ ಕೊಡಬೇಕಾಗಿತ್ತು ಅಲ್ಲಿ ಇಲಾಖೆ ಅವರು ಹೇಳಿದ್ರು ಗೊತ್ತಿರ್ಬೋದು ಪೇಪರ್ದಾಗ ಎಲ್ಲ ಬಂದೈತ್ರಿ ಕನ್ನಡ ಬಾವುಟ ಹಚ್ಚಾಕೋದಂತ ಬಸವರಾಜ್ ಪಾಟೀಲ್ ಮತ್ತು ಶಿವಮ್ಮ ಕಿವುಂಡ ಅನ್ನೋ ಹುಡುಗರ ಮೇಲೆ ಅಲ್ಲಿ ಕನ್ನಡ ವಿರೋಧಿ ಮತ್ತು ಮರಾಠಿ ಪ್ರೇಮದ ಸ್ವಲ್ಪ ಕಿಡಿಗೇಡಿಗಳು ಗುಂಡಾಗಳು ರೀ ಅವು ಅಲ್ಲಿ ಕನ್ನಡ ಮತ್ತು ಮರಾಠಿ ಭಾಷಿಕರ ಸೌಹಾರ್ದತೆಯಿಂದ ಇರಬೇಕಾದ್ರೆ ರಾಜ್ಯೋತ್ಸವದಾಗ ಬರ್ತಾರೋ ಶಿವಾಜಿ ಜಯಂತಿಯವರು ಎಲ್ಲ ಕೂಡೆ ಮಾಡ್ತಿದ್ರು ಆದರೆ ತಮ್ಮ ರಾಜಕೀಯ ಹಿತಾಸಕ್ತಿ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಕೆಲವು ತಮ್ಮ ಇವ್ರನ್ನ ಮುಂದಿಟ್ಕೊಂಡು ಆ ಹುಡುಗರ ಮೇಲೆ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಸ್ ಪಿ ಅವರು ಖುದ್ದಾಗಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಆದರೆ ಇನ್ನೂ ಕೆಲವೊಬ್ಬರಲ್ಲಿ ಬಂಧನ ಮಾಡಬೇಕಿತ್ತು, ಬಂಧನ ಆಗಬೇಕಂತೇಳಿ ಮಾನ್ಯ ಎಸ್ ಪಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮಾಡ್ಕೊತೀವಿ. ಅಲ್ಲಿ ಅವ್ರನ್ನ ಗುಂಡಾ ಕಾಯ್ದೆಯಡಿ ಬಂಧಿಸಿ ಅವ್ರನ್ನ ಗಡಿಪಾರು ಮಾಡ್ಬೇಕನ್ನೋದು ನಮ್ದು ಆಗ್ರಹ ಐತಿ. ಅದಕ್ಕೆ ಸಂಕೇಶ್ವರ ರಾಜ್ಯೋತ್ಸವ ಸಮಿತಿ ಕರೆದ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಕೆಲಸ ಆಗೋಂಗೆ ಮಾಡಬೇಕು. ಆಮೇಲೆ ಅಲ್ಲಿ ಹರಗಾಪುರ ಅನ್ನೋ ಗ್ರಾಮ ಐತೆ ಸರ್, ಅಲ್ಲಿ ಹರಗಾಪುರ ಗುಡ್ಡು ಅಂತೇಳಿ ಕರೀತಾರೆ ಅದನ್ನು ಕನ್ನಡದ ಮಂದಿ. ಅದನ್ನು ಆ ಕೆಲವೊಂದು ಮರಾಠಿ ಪುಂಡ್ರು ಹರಗಾಪುರ ಗಡ ಆಗ್ಬೇಕಂತೇಳಿ ಮಾನ್ಯ ತಮಗೇನು ವಲ್ಲಭಗಡ, ಹರಗಾಪುರ ಊರ ಹೆಸರು ತೆಗೆದು ವಲ್ಲಭಗಡ ಆಗ್ಬೇಕಂತೇಳಿ ಒಂದು ದುರುದ್ದೇಶದಿಂದ ತಮಗೆ ಇಲ್ಲಿ ಬಂದು ಮನವಿ ಮಾಡ್ಕೊಂಡಿದ್ದಾರೆ. ಆ ಮನವಿಯನ್ನು ಯಾವುದೇ ಕಾರಣಕ್ಕೂ ತಾವು ಪುರಸ್ಕರಿಸಬಾರ್ದು. ಕಂದಾಯ ಇಲಾಖೆ ಒಳಗೆ ಏನು ಹರಗಾಪುರ ಅಂತೇಳಿತಿ, ಗುಡ್ಡ ಅಂತೇಳಿತಿ, ಅದೇ ಯಥಾಸ್ಥಿತಿ ಒಳಗೆ ಇರ್ಬೇಕು. ಅದನ್ನು ಬದಲಾವಣೆ ಮಾಡುವಂಥ ಯಾವುದೇ ಕೆಲಸಕ್ಕೆ ತಾವು ಕೈ ಹಾಕಬಾರ್ದು ಅನ್ನೋದು ಒಂದು ಇದು ಮಾಡ್ತೀವಿ. ಮತ್ತು ಕೆಲವೊಂದು ಎಲ್ಲ ಒಂದು ಕೆಲಸಗಳಿಗೆ ಮರಾಠಿ ಭಾಷಿಕರಿಗೆ ಕುಮ್ಮಟ್ಟು ಕೊಟ್ಟು ಕನ್ನಡ ಮತ್ತು ಮರಾಠಿ ಯುವಕರ ನಡುವೆ ವಿಷ ಬೀಜವಾಗುವಂಥ ಕೆಲಸ ಕೆಲವೊಬ್ಬರು ಮಾಡಕತ್ತಾರೆ. ನಾವು ಅದನ್ನು ಯಾರು ಜಯಪ್ರಕಾಶ್ ಶಿವಾಜಿ ಸಾವಂತ್ ಉರ್ಫ್ ಶಿವಾಜಿ ಸಾವಂತ್ ಅಲ್ಲ, ಜಯು ಸಾವಂತ್, ಅವು ಭಾಳ ಕಿಡಿಗೇಡಿತನ ಕೆಲಸ ಮಾಡಕತ್ತಾನ. ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಕತ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಪೊಲೀಸರಿಗೆ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗುತ್ತೆ. ಇನ್ನೂ ಭಾಳ ಹಿಂಬರ ಬರ್ಬೇಕು ಸರ, ಅವು ಹಿಂಬರ ಬರ್ತಾ ಇಲ್ಲ. ಯಾರು
ಮೀಡಿಯಾ ಕೊಟ್ಬಿಡ್ಬೋದಲ್ಲ ಇಲ್ಲೇ ಕರೆಸಿದ್ರು ಅಂತ ವಿಡಿಯೋನ ಕರೆದ್ಬಿಡ್ತಾರೆ ಅಲ್ಲೇ ಇರಲ್ಲ ತೊಗೊಂಡು ಹೋದ ಎಲ್ಲ ಐ ಥಿಂಕ್ ಏನು ಎ ಸಿ ಕಡೆ ಹೋಗಾರ ಬಿ ಡಿ ಕಡೆ ಹೋಗಾರ ಎಲ್ಲ ಐತಿ ನೀವು ಹೇಳಿದ್ದೆಲ್ಲ ಐತಿ ಅಣ್ಣ ಹಿಂದೋಗ್ರಿ ಎಲ್ಲ ಕಡೆ ನಾವು ನವೆಂಬರ್ದಾಗ ಈಗ ಎಲ್ಲ ಮಾಡಕತ್ತಾರೆ ಸರ್ಕಾರದ ಆದೇಶನ ಪ್ರಧಾನವಾಗಿ ಕನ್ನಡವನ್ನು ಮೇಲೆ ಬಳಸಬೇಕು ಆಮೇಲೆ ಇತರೆ ಭಾಷೆಯನ್ನು ಬಳಸಲಿಕ್ಕೆ ಯಾವುದೇ ದಂಡ ತಕರಾರು ಇರೋದಿಲ್ಲ ಆದರೆ ಸಂಕೇಶ್ವರು ಪುರಸಭೆ ವ್ಯಾಪ್ತಿಯೊಳಗೆ ಯಾವುದೇ ಆ ರೀತಿ ಆಡಳಿತಾಧಿಕಾರಿಗಳು ಅಧಿಕಾರಿಗಳು ಇರೋದ್ರಿಂದ ದಯವಿಟ್ಟು ಅದರ ಕಡೆ ಗಮನ ಕೊಟ್ಟು ಶೇಕಡ 60% ನಾಮಫಲಕಗಳನ್ನು ಕನ್ನಡದಲ್ಲಿ ಬರೆಸುವಂಥ ಕೆಲಸ ತಮ್ಮಿಂದ ಆಗಬೇಕು. ಇಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರಾಜ್ಯೋತ್ಸವ ಸಮಿತಿ ಎಲ್ಲ ಕಾರ್ಯಕರ್ತರು ಆ ನಾಮಫಲಕಗಳನ್ನು ಕಿತ್ತಿದ್ದೇವೆ ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ ನಮಗೆ ಆ ಅವಕಾಶ ಮಾಡಿಕೊಳ್ಳದ ನೀವು ನಿಮ್ಮ ಕಾನೂನು ಅಡಿಯಲ್ಲಿ ಅವನ್ನ ಬರೆಸುವಂಥ ಕೆಲಸ ಆಗಬೇಕು. ಈ ಕಡೆ ದಯವಿಟ್ಟು ಇವತ್ತೊಂದು ಲೆಟರ್ ಬರೆಸ್ಕೊಡಿ. ಇಲ್ಲ ನಾವು ವಿಸಿಟ್ ಮಾಡೋಕ್ಕೆ ಎಲ್ಲ ಕಡೆ ಮಾಡಕ್ಕಂತ ಸಾಯಂಕಾಲ ಬಂದು ಹೇಳ್ರಿ.